ಲಾಸ್ಟ್ ವೀಡಿಯೋನಲ್ಲಿ ನಾನು ಕಾರ್ ನೋಡಿದ್ರಿ. ಸೊ ಅದೇ ಕಾರ್ನ ನಾನು ಸ್ಪಿನ್ನಿನಲ್ಲಿ ಯಾವ ಥರ ತೊಗೊಂಡೆ ಅಂತ ಹೇಳ್ತೀನಿ. ಸೊ ಸ್ಪಿನ್ನಿನಲ್ಲಿ ಫಸ್ಟ್ ಏನು ಹೇಳ್ತಾರೆ, ಅಜ್ಯೂಡ್ ಕಾರ್ಸ್ ಅಂತ ಅವ್ರು ಹೇಳ್ತಾರೆ. ಸೊ ನಾವು ಇದರಲ್ಲಿ 200 ಚೆಕ್ ಪಾಯಿಂಟ್ಸ್ ಎಲ್ಲ ಮಾಡಿರ್ತೀವಿ, ಪ್ರತಿಯೊಂದು ಚೆಕ್ ಮಾಡಿರ್ತೀವಿ ಅಂತ ಹೇಳ್ತಾರೆ. ಸೊ ನಾನು ಕಾರ್ ತೊಗೊಳ್ಳೋವಾಗ ಸ್ಪಿನ್ನಿನಲ್ಲಿ ಅಪ್ಲಿಕೇಶನಲ್ಲಿ ನಾವು ಯಾವ ಕಾರ್ನ ವ್ಯೂ ಮಾಡಿದೆ ಅದ್ರ ಕೆಳಗಡೆ ರಿಪೋರ್ಟ್ ಕೊಟ್ಟಿರ್ತಾರೆ. ಸೊ ಆ ರಿಪೋರ್ಟಲ್ಲಿ ನಾನು ಈ ಕಾರ್ದು ನೋಡಿದಾಗ ಏನು ಫ್ಲಾಲೆಸ್ ಕಂಡೀಷನ್, ನೋ ಇಂಪರ್ಫೆಕ್ಷನ್ಸ್ ಅಂತ ಫುಲ್ಲು ಏನು ಹೊಸ ಕಾರು ಅನ್ನೋ ರೇಂಜಿಗೆ ರಿಪೋರ್ಟ್ ಮಾಡಿ ಇಟ್ಟಿದ್ದ. ಓಕೆ, ನಾನು ಅದಕ್ಕೆ ನೋಡ್ಬಿಟ್ಟು ಒಳ್ಳೆ ಗಾಡಿ ಸಿಕ್ತು ಬಿಡು ಅಂದ್ಬಿಟ್ಟು ನಾನು ತಗೊಳ್ಳೋಣಾಗೋರು, ಇನ್ನೇನು ಒಳ್ಳೆ ಬಜೆಟಲ್ಲೂ ಐತೆ, ಆರಾಮ್ಸೆ ಎತ್ಕೋಬೋದು, ಡೀಸೆಲ್ ವೇರಿಯಂಟ್ ಬೇರೆ 22 ಮೈಲೇಜ್ ಕೊಡುತ್ತೆ, ಇನ್ನೇನು ಅಂತ ನಾನು ಕಣ್ಣು ಮುಚ್ಕೊಂಡು ತಗೊಳ್ಳೋಣ ಅಂತ ಹೊರಟೆ. ಅಲ್ಲೋಗಿ ನೋಡಿದಾಗ ಗೊತ್ತಾಯಿತು ಗಾಡಿ ಬಂಪರ್ಸ ರೀಪೇಂಟ್ ಆಗಿತ್ತು. ಸೊ ನಾನಲ್ಲಿ ಎಲ್ಲಿ ಮಂತ್ರಿ ಮಾಲಲ್ಲಿ ಇದ್ದಿದ್ದು, ಮಂತ್ರಿ ಮಾಲ್ ಸ್ಪಿನ್ನಿ ಹಬ್ಬಲ್ಲಿ ನಂಗೆ ಈ ಕಾರ್ ಇದ್ದಿದ್ದು. ಸೊ ಲೋಕ್ ಚೆಕ್ ಮಾಡಿದಾಗ ಗೊತ್ತಾಯಿತು, ಅವನು ಹೇಳ್ತಾನೆ ಇಲ್ಲ ಸರ್ ಇದು ನೀವು ಡೈರೆಕ್ಟಾಗಿ ಕೊಟ್ಟರೆ ತಗೊಳ ಅಂದ್ಬಿಟ್ಟು ನಾವೇನೇ ರೀಪೇಂಟ್ ಮಾಡಿಬಿಟ್ಟಿರ್ತೀವಿ ಬಂಪರ್ಸ್ನ, ಇಲ್ಲಿ ಸ್ಪಿನ್ನಿ ಹಬ್ಬಲ್ಲೂ ಒಂದು ಸರಿ ಸರ್ವಿಸ್ ಕೂಡ ಮಾಡಿರ್ತೀವಿ ಅಂತ ಕತೆ ಹೊಡೆದ. ಯಾರು ಸ್ಪಿನ್ನಿ ಹಬ್ಬವನು. ಹೋಗ್ಲಿ ಬಿಡು, ಇನ್ನೇನು ಎಲ್ಲ ತೋರಿಸ್ತಾವನಲ್ಲ, ಸರಿಯಾಗಿ ಐತೆ ಬಿಡು ರಿಪೋರ್ಟು. ಸರ್ವಿಸ್ ಹಿಸ್ಟ್ರಿನೂ ಪೇಸ್ಟ್ ಮಾಡಿದರು ಡ್ಯಾಶ್ ಇದರಲ್ಲಿ ಗ್ಲೋ ಬಾಕ್ಸಲ್ಲಿ ಒಂದು ಸ್ಲಿಪ್ ಹಾಕಿದರು. ಸೊ ಇದು 89K ಸಮಥಿಂಗಲ್ಲಿ ಸರ್ವಿಸ್ ಆಗಿರೋ ಗಾಡಿ ಅಂತ. 89 ಇನ್ನೇನು 10,000ಗೆ ಸ್ಪಿನ್ನಿ ಅವನೇ ಮಾಡಿರ್ತಾನೆ ಅಂತ ನಾನು ಅಂದ್ಕೊಂಡು ಹೋದೆ. ಸರಿ ಬಿಡು ಅಂತ ಕಾರ್ನ ತಾಳಕ್ಕೆ ಓಕೆ, ಎಲ್ಲ ಪ್ರೊಸೀಜರ್ ಆಯಿತು ಓಕೆ ಅಂತ ಎಲ್ಲ ತಾಳೋ ದಿನವೇ ಗೊತ್ತಾಯಿತು ಈ ನನ್ನ ಮಕ್ಕಳು ಸರ್ವಿಸ್ ಸರಿ ಕೊಡಲ್ಲ ಅಂತ. ಯಾಕೆ ಅಂದರೆ ತಾಳೋ ದಿನ ಕರೆಕ್ಟಾಗಿ ಒಬ್ಬ ಬಂದ್ಬಿಟ್ಟು ಫುಲ್ಲು ಕೂಗಾಡ್ತವನೆ. ಪಾಪ ಅವನೇನೋ ಏರ್ಪೋರ್ಟ್ಗೆ ಹೋಗ್ಬಿಟ್ಟವನೆ, ಯಾವುದು ಅರ್ಟಿಗಾನೋ ಯಾವುದೋ ಸಮಥಿಂಗ್ ಒಂದು ಕಾರ್ ತೊಗೊಂಡು ಅವನು ಅಜ್ಯೂಡ್ ಪ್ಲೇಸ್ ಕಾರು ಅಂತ ಬಿಟ್ಟಿರ್ತಾರೆ ಇವರು, ಫಿಲ್ಟರ್ ಹಾಕ್ಬಿಟ್ಟು. ಸೊ ಅದರ ಇನ್ನೂ ನಾವು ಬೇಕಾದ್ರೆ ಅದನ್ನು ಬೈಬ್ಯಾಕ್ ಮಾಡ್ತೀವಿ ಅಂತಲೂ ಅಂದಿರ್ತಾರೆ. ಸೊ ಅಂಥ ಕಾರ್ನ ಅವನು ತೊಗೊಂಬಿಟ್ಟು ಪ್ರಾಬ್ಲಮ್ ಆಗಿ ಆಫ್ ಆಗಿಬಿಡೋದು ಗಾಡಿ, ಆನೇ ಆಗ್ತಾಯಿಲ್ಲ. ಟೋ ಮಾಡೋಕ್ಕೆ ಸರ್ವಿಸಿಗೆ ಫೋನ್ ಮಾಡಿದ್ರು ಇವ್ರಿಗೆ ರೆಸ್ಪಾನ್ಸ್ ಇಲ್ಲ, ಏನಕ್ಕೂ ರೆಸ್ಪಾನ್ಸ್ ಇಲ್ಲ. ಸೊ ನಂಗೆ ಅವತ್ತೇ ಗೊತ್ತಾಗೋಯ್ತು, ತಾಳೋ ದಿನವೇ ಅರ್ಥ ಮಾಡ್ಕೊಂಬಿಟ್ಟೆ ಇನ್ನು ಸ್ಪಿನ್ನಿಗೆ ಬರೋದಲ್ಲ, ಜಸ್ಟ್ ಇಲ್ಲಿ ಬೈ ಮಾಡೋಕ್ಕೆ ಬರಬೇಕು ಹೊರತು ತಗೊಂಡು ಇಲ್ಲೇ ಸರ್ವಿಸ್ ಮಾಡಿಸ್ತೀನಿ ಇವ್ರನ್ನೇ ನಂಬ್ಕೊಂಡಿರ್ತೀನಿ ಅನ್ನೋಕ್ಕಾಗಲ್ಲ ಅಂತ ಅವತ್ತೇ ಗೊತ್ತಾಯಿತು. ಇನ್ನು 200 ಪಾಯಿಂಟ್ಸ್ ಹೇಳಿದ್ನಲ್ಲ. ಸೊ ಈ ಕಾರಲ್ಲಿ ನನಗೆ ಏನಾಯಿತು, ಇಂಜಿನ್ ಕ್ಲೀನ್ ಮಾಡ್ತಾ ಇತ್ತು. ಜಸ್ಟ್ ನಾನು ನಾರ್ಮಲಿ ಮೇಂಟೈನ್ ಮಾಡಬೇಕು ಅಂತ ಇಂಜಿನ್ ಸ್ವಲ್ಪ ಕ್ಲೀನಾಗಿಡಕ್ಕೆ ನೋಡ್ತೀನಿ. ಸೊ ಇಂಜಿನ್ ಕ್ಲೀನ್ ಮಾಡ್ತಾಯಿದ್ದೀನಿ, ಅವಾಗೇನಾಯಿತು ನನಗೆ ಇದು ಟರ್ಬೋ ಹತ್ರ ಲೈಟಾಗಿ ಲೀಕ್ ಕಾಣಿಸ್ತು. ಸ್ವಲ್ಪ ಆಯಿಲ್ ಲೀಕ್ ಆಗ್ತೈತೆ ಅಂತ ಸ್ವಲ್ಪ ಓಪನ್ ಮಾಡಿದೆ. ಓಕೆ, ಅದೊಂದು ಸ್ವಲ್ಪ ಟರ್ಬೋಗೆ ಆಯಿಲ್ ಬೇಕೇ ಬೇಕಲ್ಲ ಗುರು, ಅದು ಪಂಪ್ ಆಗ್ತಾ ಇರುತ್ತೆ, ಅವಾಗ ಸ್ವಲ್ಪ ಎಲ್ಲ ಲೀಕ್ ಆಗಿರಬೇಕು ಅಂತ ನೋಡಿದ್ರೆ ಅದೊಂದು ಪೈಪ್ ಇದೆ ನೋಡಿ, ಅದು ಆ ಪೈಪಲ್ಲಿ ಫುಲ್ಲು ಕಾರ್ಬನ್ನು. ಡೌಟ್ ಬಂತು, ಏರ್ ಫಿಲ್ಟರ್ಗೆ ಏನಾದರೂ ಆಯಿಲ್ ಹೋಗ್ಬಿಟ್ಟೈತಾ ಇದರಿಂದ ಅಂತ. ಏರ್ ಫಿಲ್ಟರ್ ತೆಗಿತೀನಿ, ಅದ್ರ ಕತೆ ನೋಡಿ ಏನಾಗೈತೆ. ಫುಲ್ಲು ತೂತಾಗೋರು, ಏರ್ ಫಿಲ್ಟರ್ ಫುಲ್ ತೂತ್ ಮಾಡಾಕೋನೆ. ಅದಿನ್ನೇನು 200 ಪಾಯಿಂಟ್ಸ್ ಚೆಕ್ ಮಾಡಿದ್ನೋ ನನಗೆ ಸ್ಪಿನ್ನಿಯವನು ನಿಜವಾಗ್ಲೂ ಗೊತ್ತಿಲ್ಲ. ಫುಲ್ಲು ತೂತ ಮಾಡಿ ಗುರು ಇರುತ್ತಾ ಇಂಜಿನ್, ನಿಜವಾಗ್ಲೂ ಬ್ಲಾಕ್ ಆಗಿ ಹೋಗುತ್ತೆ ಅದು. ಆ ರೇಂಜಿಗೆ ಮಾಡಿ ಹಾಕಿದ್ರೆ ಅದೇ ಡೆಸ್ಟ್ನ ತಳ್ಳಿ ಎಲ್ಲ ಇಂಜಿನ್ ಕಳ್ಕೊಂಡು ಹಾಳಾಗಿ ಹೋಗುತ್ತೆ. ಇನ್ನೇನು ಚೆಕ್ ಮಾಡೋರೆ, ಆಮೇಲೆ ವೈಪರ್ಸು ನ್ಯೂ ವೈಪರ್ಸ್ ಅಂತಲೂ ಹಾಕಿದ್ರು. ಅದು ನೋಡಿದ್ರೆ ಲೈನ್ಸು, ನಾನು ಫುಲ್ಲು ಧರ್ಮಸ್ಥಳ ಮಂಗಳೂರು ಹೋಗ್ಬಿಟ್ಟಿದ್ದೀನಿ, ಫುಲ್ ಲೈನ್ಸು ಘಾಟ್ ಸೆಕ್ಷನ್ಸಲ್ಲಿ, ರೋಡೇ ಕಾಣಿಸ್ತಾ ಇಲ್ಲ. ಆಮೇಲೆ ನೋಡೋ ಯಾವುದೋ ಲೋಕಲ್ ಕಂಪ್ನಿದು ವೈಪರ್ ಹಾಕೋನೆ. ಆಮೇಲೆ ಬಾಷ್ನ ತರ್ಸಾಕಿ ನಾನು ಮಾಗಡಿ, ಇದು ಮೊದಲೇ ಎಲ್ಲೂ ಸ್ಪೇರ್ಗಳು ಸಿಗಲ್ಲ, ನಾನು ಎಲ್ಲ ಆಟೋಮೊಬೈಲ್ಸಲ್ಲೂ ಕೇಳಿದೆ. ಬೆಂಗಳೂರಲ್ಲಿ ಮಾಗಡಿ ರೋಡಲ್ಲಿ ಸಿಕ್ಕಿದ್ದು ನನಗೆ ಇದ್ರದ್ದು ಏರ್ ಫಿಲ್ಟರು. ಆವಾಗಲೇ ಅರ್ಥ ಆಯಿತು ಗಾಡಿ ಕಂಡೀಷನಲ್ಲಿ ಇಲ್ಲ ಅಂತ ಗೊತ್ತಾಯ್ತು ನನಗೆ. ಜೊತೆಗೆ ನೋಡಿ ಇಲ್ಲಿ ಗೇರ್ ಲಿವರ್ ಹೆಂಗೆ ಆಡುತ್ತೆ ಅಂದರೆ, ಅದರಲ್ಲಿ ಗೇರ್ ಲಿವರು ಇದ್ರ ಹತ್ರ ಒಂದು ಬುಷ್ ಇರುತ್ತೆ, ಆ ಬುಷು ಹೋಗ್ಬಿಟ್ಟೈತೆ ಅನಿಸುತ್ತೆ. ಜೊತೆಗೆ ಪ್ಯಾಸೆಂಜರ್ ಸೀಟಿಂದು ವಿಂಡೋಸು ಚುರುಕಾಗ್ತಾ ಇಲ್ಲ ಫುಲ್ಲೂ. ಅದು ಏನಾಗ್ತೈತೆ ಅಂದರೆ ಡೌನ್ ಆಗ್ತೈತೆ, ಅಪ್ಪಾಗ ಮೇಲೂ ಕ್ಲೋಸ್ ಆಗ್ತಾ ಇಲ್ಲ, ವಿಂಡೋ ಓಪನ್ ಆಗುತ್ತೆ ಕ್ಲೋಸ್ ಆಗ್ತಾ ಇಲ್ಲ. ನಾನೇ ಇಲ್ಲಿ ಅದು 4 ಇದಿರುತ್ತಲ್ಲ, ಈ ಸ್ವಿಚ್ಚಲ್ಲಿ ಡ್ರೈವರ್ ಸ್ವಿಚ್ ಇರುತ್ತಲ್ಲ ಅಲ್ಲೇ ಕ್ಲೋಸ್ ಮಾಡಬೇಕಾಗಿತ್ತು. ನಾನೇ ಓನಾಗಿ ಬಿಚ್ಚಿ ಎಲ್ಲ ಮಾಡಿದೆ. ಓಕೆ, ಅಂಥದ್ದೆಲ್ಲ ಆದರೂ ಪರವಾಗಿಲ್ಲ, ಇಂಜಿನೇ ಪ್ರಾಬ್ಲಮ್ ಇದ್ದರೆ ಏನು ಮಾಡೋದು ಅಂತ. ಈಗ ನನ್ನ ಪ್ರಕಾರ ಇದರಲ್ಲಿ EGR ಬ್ಲಾಕ್ ಆಗಿರುತ್ತೆ, ಆಲ್ಮೋಸ್ಟು 1 ಲ್ಯಾಕ್ ಓಡೈತೆ ಗಾಡಿ, EGR ಪಕ್ಕ ಬ್ಲಾಕ್ ಆಗಿರುತ್ತೆ. ಜೊತೆಗೆ ಇವರು 5 ಡೇಸ್
ಪ್ಯಾಕ್ ನಾವು ವಾಪಸ್ ತೊಗೋತೀವಿ, ನೀವು ಕಲರ್ ಇಷ್ಟ ಇಲ್ಲ ಅಂದರೂ ನಾವು ಆರಾಮ್ಸೆ ಎತ್ಕೋತೀವಿ, ಅದನ್ನೇನೋ ನಂಬೋದಾವ. ಆಮೇಲೆ RC ಟ್ರಾನ್ಸ್ಫರ್ ಆಗೋದು ಏನು 3 ಡೇಸು ಇಲ್ಲ 1 ಮಂತ್ ಒಳಗೆ ಆಗ್ಬಿಡುತ್ತೆ ಸರ್, ನಿಮಗೆ ಸೆಕೆಂಡ್ ಮಂತಲ್ಲೇ ನಿಮಗೆ RC ಕಾರ್ಡು ಹೊಸದು ಬಂದ್ಬಿಡುತ್ತೆ ನಿಮ್ಮದು ಅಂತೆಲ್ಲ ಹೇಳಿದ. ಅದು ನೋಡಿದ್ರೆ 3 ಮಂತ್ಸ್ ಆಯಿತು, ಇನ್ನೂ ಅಪ್ಡೇಟ್ ಆಗಿಲ್ಲ. ಅದೇನು ಮಾಡೋರು ಇಲ್ವೋ ಏನು ಕತೆನೋ. ಈ ಸ್ಪಿನ್ನಿಯವ್ರನ್ನ ಯಾಕಾದರೂ ತಗೊಂಡು ನಾವು ಹೋಗ್ಬಿಟ್ಟು ಆಲ್ಮೋಸ್ಟು ಇದು ಬಂದ್ಬಿಟ್ಟು ಫುಲ್ಲು ಸ್ಕ್ಯಾಮಿಂದ ನಡೀತಾ ಇರೋದು ಈ ಸ್ಪಿನ್ನಿ ತಗೊಂಬಿಟ್ಟು ಗುರು ನಾನು ಒಳ್ಳೆ ಗಾಡಿ ಸಿಗುತ್ತೆ ಅಂತ ಅಂದರೆ ಭ್ರಮೆ ಅದು. ನೀವೇನಾರ ಕಾರ್ಗಳು ತಾಳೋ ಪ್ಲ್ಯಾನ್ ಇದ್ದರೆ ಆರಾಮ್ಸೆ ಹೊರಗಡೆ ತಗೊಂಬಿಡಿ ಎಲ್ಲ. ಆದರೂ ಕಾರ್ ಚೆನ್ನಾಗೈತಿಲ್ಲ ಅಂತ ಇಲ್ಲ, ಆದರೆ ಅವರು ಏರ್ ಫಿಲ್ಟರ್ ಆರೆಂಜ್ಗಿರೋವಾಗ ಇವ್ರು ನಿಜವಾಗ್ಲೂ ಚೆಕ್ ಮಾಡೋರೆ ಅನ್ನೋ ನಂಬಿಕೆ ಅಂತೂ ಇಲ್ಲ. ಓಕೆ, ನಾನೇ ಒಂದ್ಸರಿ ಶೋರೂಮಿಗೆ ಚೆಕ್ ಮಾಡೋಣ ಅಂತೆಲ್ಲ ಮಾಡಿಸಿದ್ರೆ ರೆಸ್ಪಾನ್ಸೇ ಇಲ್ಲ ಪುಣ್ಯಾತ್ಮ. ಆಮೇಲೆ ಅಷ್ಟೇ ಗಾಡಿ ಈಚೆ ತಳ್ಳವ್ರಿಗೆ ಮಾತ್ರ ಚೆನ್ನಾಗಿ ಮಾಡ್ತಾರೆ ಸ್ಪಿನ್ನಿಯವರು. ಗಾಡಿ ಈಚೆ ಹೋಯ್ತಾ ನೀನ್ಯಾರೋ ನಾನು ಯಾರೋ ಅಷ್ಟೇ. ಅವ್ರಿಗೆ ಬೇಕಾಗಿರೋದೇನು ಸೇಲ್ಸು ಜಾಸ್ತಿ ಆಗಬೇಕು, ಅವ್ನಿಗೆ ಒಳ್ಳೆ ದುಡ್ಡು ಆಗಬೇಕು ಅಷ್ಟೇ ಅವ್ರ ಮೈಂಡಲ್ಲಿರೋದು ಹೊರತು ಒಳ್ಳೆ ಕ್ವಾಲಿಟಿ ಇದೆಲ್ಲ ಕೊಡಬೇಕು ಅಂತ ಅವ್ನಿಗೇನಿಲ್ಲ. ನಾನು ನೋಡಿರೋ ಪ್ರಕಾರ ಅಂತೂ ಇಲ್ಲವೇ ಇಲ್ಲ. ಓಕೆ, ನನಗೆ ಅಟೆಂಡ್ ಮಾಡಿದವರು ಪಾಪ ಪರವಾಗಿಲ್ಲ, ಎಲ್ಲದರಲ್ಲೂ ಕ್ಲೀನಾಗಿ ರೆಸ್ಪಾನ್ಸ್ ಮಾಡ್ಕೊಂಡಿದ್ರು. ಕಾರ್ ಸೇಲ್ ಆಗೋರ್ಗೆ ಎಲ್ಲ ಚೆನ್ನಾಗೇ ಇತ್ತು ಗುರು. ಆಮೇಲೆ ನೋಡಿದ್ರೆ ಇಂಜಿನು ನನಗಂತೂ ನಂಬಿಕೆನೇ ಇಲ್ಲ, ಇದು ಒಳ್ಳೆ ಕ್ಲೀನಾಗಿ ಐತೆ ಗಾಡಿ ಅನ್ನೋಕ್ಕೆ ನಂಬಿಕೆನೇ ಬರ್ತಾಯಿಲ್ಲ. ಏನು ಮಾಡೋದು, ಎಲ್ಲ ಕಡೆನೂ ಇದೆ ಅಂತ ಅಂದರೆ ನಾನು ಸುಮ್ಮನಾಗ್ಬೋದು. ಒಟ್ಟಿನಲ್ಲಿ ಕಾರ್ಸ್ನ ಒಂದ್ಸರಿ ಈಚೆ ಚೆಕ್ ಮಾಡಿ ತೊಗೊಳ್ಳೋದು ಸಿಕ್ಕಾಪಟ್ಟೆ ಬೆಟರು. ಸ್ಪಿನ್ನಿ ಆಗಲಿ ಕಾರ್ಸ್ 24 ಅವನೇ ಆ ಕಾರ್ ಕಂಡೀಷನ್ ನೋಡಿದ್ರೆ ಗೊತ್ತಾಗೋಗುತ್ತೆ ಕಾರ್ ಯಾವ ರೇಂಜಲ್ಲಿ ಐತೆ ಅಂತ. ಇನ್ನು ಸ್ಪಿನ್ನಿನಲ್ಲಿ ಗೊತ್ತಾಗಲ್ಲ. ಇವರು ಕಾರ್ ಬರ್ತಿದ್ದಂಗೆ ಕ್ಲೀನಾಗಿ ವಾಶ್ ಮಾಡಿ ಪಾಲಿಶಿಂಗ್ ಎಲ್ಲ ಮಾಡಿ ಕ್ಲೀನಾಗಿ ನಿಲ್ಲಿಸ್ತಾರೆ. ಎಲ್ಲಿ ಹೊಸದು ಕಣ್ಣಾಗೆ ಕಾಣುತ್ತೆ ಅವಾಗ ಎಲ್ಲರಿಗೂ, ಏನು ಗುರು ಕ್ಲೀನಾಗೈತೆ ಕಾರು, ಇದಕ್ಕಿಂತ ಬೇಕಾ ಅನ್ನೋ ಥರ ಫೀಲ್ ಆಗುತ್ತೆ. ಅದೇ ಹೊರಗಡೆ ತಂದು ಒಂದು 15 ಡೇಸ್ ಆಗ್ತಿದ್ದಂಗೆ ಗೊತ್ತಾಗೋಗುತ್ತೆ ಇದು ಹೆಂಗೆ ಏನು ಅದ್ರ ಎಲ್ಲ ಅರ್ಥ ಆಗೋಗ್ಬಿಡುತ್ತೆ. ಇಲ್ಲ ಗುರು ಖರ್ಚೈತೆ ಗಾಡಿ ಅಂತ ಅವಾಗ ಫೀಲ್ ಆಗುತ್ತೆ. ಇವಾಗಲೂ ಅಷ್ಟೇ ಅಲೈನ್ಮೆಂಟ್ ಸರಿ ಇಲ್ಲ ಈ ಗಾಡಿದು. ಅದಿನ್ನೇನು ಸರ್ವಿಸ್ ಮಾಡಿದ್ದು ನಾವು ಸ್ಪಿನ್ನಿನಲ್ಲಿ ಏನು ಕತೆ ನಾವು ಗೊತ್ತಿಲ್ಲ. ಅಲೈನ್ಮೆಂಟ್ ಇಲ್ಲ, ವೀಲ್ ಬ್ಯಾಲೆನ್ಸಿಂಗ್ ಇಲ್ಲ, ಸ್ಪೀಡಾಗಿ ಹೋಗಿ ಬ್ರೇಕ್ ಹಿಡಿದ್ರೆ ಅಂತೂ ಫುಲ್ಲು ವೈಬ್ರೇಷನ್ ಬರುತ್ತೆ ಒಂದೊಂದ್ಸರಿ. ತಾಂತಾ ಇದ್ದೀರಾ ಅಂದರೆ ಹೊರಗಡೆ ಆಯಿಲ್ ಲೀಕೇಜು, ಇಂಜಿನಲ್ಲಿ ಏನಾದ್ರು ಲೀಕೇಜ್ ಐತಾ, ಏರ್ ಫಿಲ್ಟ್ರ್ ಹೆಂಗೈತೆ ಕಂಡೀಷನ್ ನೋಡಿ ಚೆಕ್ ಮಾಡಿಸಿ ತೊಗೊಳ್ಳೋದೇ ಬೆಟರು. ಜೊತೆಗೆ 5 ಡೇಸ್ ಟೈಮ್ ಕೊಡ್ತಾರಲ್ಲ, ಆ ಟೈಮಲ್ಲೇ ಚೆಕ್ ಮಾಡ್ಕೊಳ್ಬೇಕು ನೀವು. ಇಲ್ಲ ಗುರು ನಾನು ಲೋನ್ ಮಾಡಿಸಿದ್ದೀನಿ ಗಾಡಿ ಮೇಲೆ, ಹೆಂಗೆ ಕೊಡೋದು ಈಗ ಟೈಮಲ್ಲಿ ಅಂತ ಅಂದ್ರೂ ಪರವಾಗಿಲ್ಲ, ಅವರು ಲೋನ್ನ ಕ್ಯಾನ್ಸಲ್ ಮಾಡಿ ಕೊಡಿಸ್ತಾರೆ ಅಂತ ಅವರು ಹೇಳ್ತಾರೆ. ಆರಾಮ್ಸೆ ನೀವು ಮುಲಾಜೆ ನೋಡಬಾರ್ದು, ಚೆಕ್ ಮಾಡಿಸ್ಬೇಕು. ಚೆಕ್ ಮಾಡಾದ್ಮೇಲೆ ಕಂಡೀಷನ್ ಚೆನ್ನಾಗಿಲ್ಲ ಅನಿಸ್ತಿದ್ದಂಗೆ ರಿಟರ್ನ್ ಆಗ್ತಾ ಇರಬೇಕು. ಯಾವುದು ಅಟ್ಯಾಚ್ಮೆಂಟೆಲ್ಲ ಇಟ್ಕೊಳಕ್ಕೆ ಹೋಗ್ಬಾರ್ದು. ಈ ಸ್ಪಿನ್ನಿನಲ್ಲಿ ಕಾರ್ಗಳ ಮೇಲೆ ಅಟ್ಯಾಚ್ಮೆಂಟೇ ಇರಬಾರ್ದು. ಸುಮ್ಮನೆ ಆರಾಮ್ಸೆ ಹೋಗಬೇಕು, ತಗೋಬೇಕು, ಬರ್ತಾ ಇರಬೇಕು, ಇಷ್ಟ ಆಗಲಿಲ್ಲ ವಾಪಸ್ ಕೊಡ್ತಾ ಇರಬೇಕು. ಅವ್ರಿಗೆ ಬಿಸ್ನೆಸ್ ಅದು ಫುಲ್ಲು. ನೀವು ಆ ಥರ ತಾಳೋದಾದರೆ ಹೊಸ ಕಾರ್ಗೆ ಹೋಗ್ಬಿಡಿ, ಕಂಪ್ಲೀಟಾಗಿ ಬೆಸ್ಟ್ ಅದು. ಏನು ಒಂದು 2-3 ಲ್ಯಾಕ್ಸ್ ಜಾಸ್ತಿ ಆದರೂ ಪರವಾಗಿಲ್ಲ ಗುರು. ಇಲ್ಲ ಗುರು ನಾನು ಹೊಸದೇ ಎತ್ಕೋತೀನಿ, ನನ್ನ ಮಕ್ಳ ಮೇಲೆ ನಂಬಿಕೆ ಇಲ್ಲ ಅಂತ ಎತ್ಕೋಬೇಕು. ಅವನಿಗೆ ಆಕ್ಸಿಡೆಂಟ್ ಕಾರ್ಸೂ ಆಕ್ಸಿಡೆಂಟ್ ಫ್ರೀ ಅಂತಲೇ ಹಾಕಿರ್ತಾರೆ ಅವರು ಮೆನ್ಷನ್ ಮಾಡಿರೋದು, ನಾನೇ ನೋಡಿದ್ದೀನಿ. ಆಕ್ಸಿಡೆಂಟ್ ಕಾರ್ಸ್ನೂ ಹಂಗೆ ಹಾಕ್ತಾರೆ, ಎಲ್ಲದೂ ಹಂಗೆ ಇರುತ್ತೆ. ಯಾವತ್ತು ನಾನು ಏರ್ ಫಿಲ್ಟರ್ ತೆಗೆದ್ನೋ ಅವತ್ತೇ ಗೊತ್ತಾಗೋಯ್ತು ಸ್ಪಿನ್ನಿ ನನ್ನ ಮಕ್ಕಳು ನನ್ನ ಮಕ್ಕಳು ಏನು ಸಾಚಾಗಳಲ್ಲ ಅಂತ ಅವತ್ತೇ ಗೊತ್ತಾಗೋಯ್ತು. ನೀವು ಆರಾಮ್ಸೆ ಏನಾದರೂ ಎತ್ಕೊಳ್ಳೋದಾದ್ರೆ ಹೊಸ ಕಾರ್ ಎತ್ಕೊಳ್ಳಿ, ಇದನ್ನು ಚೆಕ್ ಮಾಡಿಸಿ ಹೊರಗಡೆ ತಗೊಂಡೋಗಿ ಚೆಕ್ ಮಾಡಿಸ್ಬಿಟ್ಟು ತೊಗೊಳ್ಳಿ. ಡೈರೆಕ್ಟಾಗಿ ತಳಕ್ಕೆ ಹೋಗಬೇಡಿ. ಆಮೇಲೆ RC ಕಾರ್ಡಲ್ಲಿ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಐತಾ ಅಂತ ನೋಡ್ಬಿಟ್ಟು ತಗೊಳ್ಳೋದು ಇನ್ನೂ ಬೆಟರು. ಅದಕ್ಕಿಂತ ಬೆಟರ್ ಇನ್ಯಾವುದೂ ಇಲ್ಲ. ನಡೆದಂಥ ಎಕ್ಸ್ಪೀರಿಯೆನ್ಸು. ಸೊ ನೀವು ಕಾರ್ದು ಏನಾರು ತೊಗೋಬೇಕು ಅಂತ ಇದ್ದರೆ ಹೋಗಿ ನೋಡಿ. ಸ್ಪಿನ್ನಿ ವರ್ಸ್ಟ್ ಅಂತ ನಾನು ಹೇಳ್ತಿಲ್ಲ. ಸೊ ಅದೆಲ್ಲ ನಿಮ್ಮೇಲೆ ಬಿಟ್ಟಿದ್ದು. ನಾನಂತೂ 10ಗೆ 4ವರೆಗೆ ಕೊಡೋದು. ಯಾಕೆ ಅಂದರೆ ಕಾರ್ಸಲ್ಲಿ ಚೆನ್ನಾಗಿ ಸೇಲ್ ಆಗ್ತಾಯಿದೆ. ಓಕೆ, ಸರ್ವಿಸ್ ಅಂತೂ ವರ್ಸ್ಟ್ ಆಗೈತೆ. 200 ಚೆಕ್ ಪಾಯಿಂಟ್ಸ್ ಅವೆಲ್ಲ ಸುಳ್ಳು. RC ಬೇಗ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದು ಇನ್ನೂ ಸುಳ್ಳು. ಅವ್ರು ಕೊಡೋದ್ರಲ್ಲಿ ಏನು ಅಶ್ಯೂರ್ಡ್ ಕಾರ್ಡ್ಸ್ ಅದೆಲ್ಲ ಸುಳ್ಳೇನೆ. ಇನ್ನೇನು 5 ಡೇಸ್ ರಿಟರ್ನ್ ಕೊಡ್ಬೋದು, ಲೋನು ಮಾಡಿಕೊಡ್ಬೋದು ಹೊರತು ಇನ್ನೇನು ಅಂತ ಪ್ಲಸ್ ಪಾಯಿಂಟ್ ಏನೂ ಇಲ್ಲ. ಸೊ ಇಷ್ಟು ನನಗೆ ಸ್ಪಿನ್ನಿನಲ್ಲಿ ನಡೆದಿದ್ದಂಥ ಎಕ್ಸ್ಪೀರಿಯೆನ್ಸು. ಸೊ ನಾನಂತೂ ನೆಕ್ಸ್ಟ್ ಟೈಮ್ ಮತ್ತೆ ಸ್ಪಿನ್ನಿಗೆ ಹೋಗಲ್ಲಪ್ಪ. ಹೋದರೆ ಬೇಕಾದ್ರೆ ಕಾರ್ಸ್ 24 ತೊಗೊಬಿಡ್ತೀನಿ. ಯಾಕೆ ಅಂದರೆ ಅದರಲ್ಲಿ ರೇಟು ಕಂಪೇರ್ ಟು ಸ್ಪಿನ್ನಿ ಕಾರ್ಸ್ 24 ನನಗೆ ಇನ್ನೂ ಕಮ್ಮಿ ಬೀಳುತ್ತೆ. ಸೊ ಆರಾಮ್ಸೆ ನಾನು ಕಾರ್ಸ್ 24 ತೊಗೋಬೋದು. ಇಲ್ಲ ಅಂದರೆ
ಹೊರಗಡೆ ಆಗ್ಬೋದು, ಹೊರಗಡೆ ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲಿ ಹೋದ್ ತಗೊಂಡ್ರೆ ಇನ್ನೂ ಮೆಗಾಶಿಯಲ್ಲಿ ಇನ್ನೂ ಕಮ್ಮಿ ಮಾಡಿಕೊಡ್ತಾನೆ ಅವ್ನು ನನ್ನ ಕಾರ್ನ. ಸೊ ಬೆಟರ್ ನೀವು ಹೊರಗಡೆ ತೊಗೊಳೋದಾದರೆ ತೊಗೊಳ್ಳಿ, ಅದು ಇನ್ನೂ ಬೆಟರು. ಇನ್ನೇನು ಹೊರಗಡೆ ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸೋದು, ಆಯಿಲ್ ಲೀಕೇಜ್ ಏನೂ ಇಲ್ಲ, ನನಗೇನು ಆಗ್ತಾಯಿಲ್ಲ ಗುರು, ಕರೆಕ್ಟಾಗಿ ರನ್ ಆಗ್ತಾಯಿತ್ತು ಇಂಜಿನು ಅಂದರೆ ಆರಾಮಾಗಿ ಕಣ್ಮಿಸ್ಕೊಂಡು ತೊಗೊಳ್ಳಿ.